ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ವೀಕೆಂಡ್ ಟ್ರೇಡರ್. ನಾನು ಇವತ್ತು ನಿಮಗೆ ಇದರಲ್ಲಿ ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂದ್ರೆ, ಇಂಟ್ರಾಡೇಲಿ ಸ್ಟಾಕ್ಸ್ ನ ಹೇಗೆ ಸೆಲೆಕ್ಟ್ ಮಾಡಿಬಿಟ್ಟು ಹೇಗೆ ಅದರಲ್ಲಿ ಪ್ರಾಫಿಟ್ ನ ಅರ್ನ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾಕೆಂದ್ರೆ ಎವ್ರಿ ಡೇ ಎವ್ರಿ ಸ್ಟಾಕ್ ಅಲ್ಲಿ ನೀವು ಟ್ರೇಡ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಒಂದೊಂದು ದಿನಕ್ಕೂ ಒಂದೊಂದು ಸ್ಟಾಕ್ ವೇರಿ ಆಯ್ತದೆ. ಅದ ತರ ಯಾವ ಮೂವ್ಮೆಂಟ್ ಇರೋ ಸ್ಟಾಕ್ ನ ನೀವು ಸೆಲೆಕ್ಟ್ ಮಾಡಿ ಅದರಿಂದ ನೀವು ಪ್ರಾಫಿಟ್ ನ ಅರ್ನ್ ಮಾಡಬಹುದು ವಿತ್ ಮಿನಿಮಮ್ ಲಾಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಮಿನಿಮಮ್ ಲಾಸ್, ಇವಾಗ ನೀವು ಸ್ಟಾಪ್ ಲಾಸ್ ಕಮ್ಮಿ ಇಟ್ಕೊಂಡು ಪ್ರಾಫಿಟ್ 1:2 1:1 1:2 ಆ ತರ ಪ್ರಾಫಿಟ್ ನ ಹೇಗೆ ಅರ್ನ್ ಮಾಡೋದು, ಯಾವ ತರ ಮಾಡಬಹುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಇದು ಇವತ್ತು ನಾನು ಸೆಲೆಕ್ಟ್ ಮಾಡಿರೋ ಸ್ಟಾಕ್ಸ್ ಫಾರ್ ಇವತ್ತಿನ ಅಂದ್ರೆ 17ನೇ ತಾರೀಕು ಜುಲೈ ಇವತ್ತಿಗೆ ನಾನು ಸೆಲೆಕ್ಟ್ ಮಾಡಿರೋ ಸ್ಟಾಕ್ಸ್. ಇದು ಯಾವ್ಯಾವ ಸ್ಟಾಕ್ ಸೆಲೆಕ್ಟ್ ಮಾಡಿದ್ದೀನಿ ಅಂದ್ರೆ, ಮೊದಲನೇದಾಗಿ ಟಾಟಾ ಕೆಮ್, ಟೆಕ್ ಕೆಮ್, ಅದಾದ್ಮೇಲೆ SBI ಅನ್ನು, ಆನಂತರ ಏಂಜಲ್ ಒನ್, ಅದಾದ್ಮೇಲೆ ಸೋನಾಕಾಮ್ಸ್ ಅಂತ. ಇದು ನೋಡಿ, ಇದನ್ನ ಪ್ರಾಫಿಟ್ ರನ್ ಆಗ್ತಾ ಇದೆ. ಅದು ಬಿಟ್ಟು ನೆಕ್ಸ್ಟ್ ಗ್ಲೆನ್ಮಾರ್ಕ್ ಅಂತ ಅದನ್ನು ಸೆಲೆಕ್ಟ್ ಮಾಡಿದೀನಿ. ಅದಾದ್ಮೇಲೆ ಗ್ರಾನ್ಯುವಲ್ಸ್ ಅಂತ. ಗ್ರಾನ್ಯುವಲ್ಸ್ ನಂದು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗಿದೆ, ಬಟ್ ನಾನು ಏನ್ ಸೆಲೆಕ್ಟ್ ಮಾಡಿದ ನನ್ನ ಎಂಟ್ರಿ ಪಾಯಿಂಟೇ ಟಚ್ ಆಗಿಲ್ಲ, ಅದು ಬ್ಯಾಕ್ ಎಂಡ್ ಹೋಗ್ತಿದೆ. ನನ್ನ ಎಂಟ್ರಿ ಪಾಯಿಂಟ್ ಸೆಲೆಕ್ಟ್ ಆಗಿದ್ರೆ ಸ್ಟಾಪ್ ಲಾಸ್ ಇಟ್ ಆಗ್ತಿತ್ತು, ಬಟ್ ನನ್ನ ಎಂಟ್ರಿ ಪಾಯಿಂಟ್ ಸೆಲೆಕ್ಟ್ ಆಗಿಲ್ಲ, ಅದರಿಂದ ಅದು ಹೋಗಿಲ್ಲ. ಈ ಗ್ರಾನ್ಯುವಲ್ಸ್ ಪ್ಲಸ್ ಗ್ಲೆನ್ಮಾರ್ಕ್ ಇದು ಸುಮ್ನೆ ಎಲ್ಲ ಅಂದ್ರೆ ಆಸ್ ಪರ್ ಏನಿದೆಯೋ, ನಾನು ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ರೆಸಿಸ್ಟೆನ್ಸ್ ಇಂದ ಬ್ರೇಕ್ ತಗೊಂಡು ರೆಸಿಸ್ಟೆನ್ಸ್ ಇಂದ ಬ್ರೇಕ್ಔಟ್ ಆಯ್ತು, ಅದರಿಂದ ನಾನು ಇದನ್ನ ಟ್ರೇಡ್ ತಗೊಂಡೆ. ಇಲ್ಲಿ ನನ್ನ ಟಾರ್ಗೆಟ್ ಎಂಟ್ರಿ ಪಾಯಿಂಟ್ ಹಿಟ್ ಆಯ್ತು, ಬಟ್ ಸ್ಟಾಪ್ ಲಾಸ್ ಇನ್ನೂ ಹಿಟ್ ಆಗಿಲ್ಲ, ಟ್ರೇಡ್ ಇನ್ನ ರನ್ನಿಂಗ್ ಅಲ್ಲಿ ಇದೆ. ಇದೆರಡು ಬಿಟ್ಬಿಡಿ, ನೀವು ಪರ್ ಡೇ 2 to 3 ಮ್ಯಾಕ್ಸಿಮಮ್ 4 ಸ್ಟಾಕ್ ನ ಯಾವ ತರ ಸೆಲೆಕ್ಟ್ ಮಾಡ್ಕೊಳ್ಳೋದು ಅದು ನೋಡಿ. ಇವಾಗ ನಾನು ಸೋನಾಕಾಮ್ಸ್ ಅಂತ ಈ ಸ್ಟಾಕ್ ನ ನಾನು ಸೆಲೆಕ್ಟ್ ಮಾಡಿದ್ದು. ಈ ಸ್ಟಾಕ್ ನ ಎಂತಕ್ಕೆ ಸೆಲೆಕ್ಟ್ ಮಾಡಿದೆ ಅಂತಂದ್ರೆ, ನಾನು ಫಸ್ಟ್ ಸೆಲೆಕ್ಟ್ ಮಾಡೋದು ಯಾವ ತರ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ NSE ಹೋಗಿ ಇಂಟ್ರಾಡೇ ಫಾರ್ ಎಕ್ಸಾಂಪಲ್ ನೀವು NSE ಇಲ್ಲಿ ಯಾವ ತರ ಸ್ಟಾಕ್ ಸೆಲೆಕ್ಟ್ ಮಾಡೋದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಸ್ಟಾಕ್ ಸೆಲೆಕ್ಟ್ ಮಾಡಿರೋದು ಯಾವ ಬೇಸ್ ಮೇಲೆ ಸೆಲೆಕ್ಟ್ ಮಾಡಿದೀನಿ ಅಂತ ತೋರಿಸ್ತೀನಿ, ಅದು ಕೂಡ ತೋರಿಸ್ತೀನಿ. 1 hour ಚಾರ್ಟ್ ಅಲ್ಲಿ ನೋಡೋದಾದ್ರೆ, ಈ ಸ್ಟಾಕ್ ಬಂದು 1 hour ಚಾರ್ಟ್ ಅಲ್ಲಿ ಬುಲಿಶ್ ಇತ್ತು. ದೆನ್ ಇಲ್ಲಿ 2 days 3 days ಇಂದ ಬ್ರೇಕ್ಔಟ್ ಇತ್ತು. ದೆನ್ ಇಲ್ಲೂ ಒಂದು ಸಪೋರ್ಟ್ ಇತ್ತು, ಇಲ್ಲಿಂದ ಒಂದು ರೆಸಿಸ್ಟೆನ್ಸ್ ಇತ್ತು. ಈ ರೆಸಿಸ್ಟೆನ್ಸ್ ನ ಬ್ರೇಕ್ಔಟ್ ಕೊಟ್ಟಿದೆ. ಇದು ನಾನು ಯಾವ ತರ ಸೆಲೆಕ್ಟ್ ಮಾಡಿದೆ ಅಂದ್ರೆ, ಮಾರ್ನಿಂಗು ಒಂದೊಳ್ಳೆ ಅಪ್ ಮೂವ್ಮೆಂಟ್ ಕೊಡ್ತು. ಅಪ್ ಮೂವ್ಮೆಂಟ್ ಕೊಟ್ಮೇಲೆ ಅಗೈನ್ ಒಂದು ಪುಲ್ ಬ್ಯಾಕ್ ಆಯ್ತು. ಪುಲ್ ಬ್ಯಾಕ್ ಆದ್ಮೇಲೆ ನಾನು ಈ ಎಂಟ್ರಿ ಪಾಯಿಂಟ್ ಅಲ್ಲಿ, ಇಲ್ಲಿ ಏನಿದೆಯೋ ಈ ಎಂಟ್ರಿ ಪಾಯಿಂಟ್ ಅಲ್ಲಿ ನಾನು ಎಂಟ್ರಿ ತಗೊಂಡೆ. ಸ್ಟಾಪ್ ಲಾಸ್ ನ ನಂದು ಲೋಗ್ ಇಟ್ಕೊಂಡೆ, ಡೇ ಲೋ ಅಲ್ಲ, ಪ್ರೀವಿಯಸ್ ಕ್ಯಾಂಡಲ್ ಲೋಗ್ ಇಟ್ಕೊಂಡೆ. ಅದಾದ್ಮೇಲೆ ನನ್ನ ಟಾರ್ಗೆಟ್ ಏನಿತ್ತು ಅದು ಅಚೀವ್ ಆಗಿ, ನೋಡಿ ನನ್ನ ಟಾರ್ಗೆಟ್ ಏನ್ ಮಾಡಿದ್ದೆ, ಇಲ್ಲಿ ಕರೆಕ್ಟ್ ಆಗಿ ನಾನು ಟಾರ್ಗೆಟ್ ಹಾಕಿದ್ದೆ, ಈ ಪಾಯಿಂಟ್ ನಾನು ಟಾರ್ಗೆಟ್ ಹಾಕಿದ್ದೆ. ಆ ಟಾರ್ಗೆಟ್ ಹಿಟ್ ಆಗಿದೆ ಆಲ್ರೆಡಿ. ಟಾರ್ಗೆಟ್ ಹಿಟ್ ಆಗಿ ನನಗೆ ಆಲ್ಮೋಸ್ಟ್ 1:1.5 ಏನಿದೆಯೋ ಅದು ಸಿಕ್ಕಿದೆ. ಸ್ಟಾಪ್ ಲಾಸ್ 1% ಇಟ್ಟಿದೆ ಅಂಡ್ ಟಾರ್ಗೆಟ್ 1:1.5. ಇದು ಬೆಟರ್ ಟಾರ್ಗೆಟ್ ಇದೆ. ದೆನ್ ಏಂಜಲ್ ಒನ್ ಕೂಡ ಸೇಮ್ ಅದೇ ತರ. ನಾನು ಇಲ್ಲಿ ಬ್ರೇಕ್ಔಟ್ ಆಯ್ತು, ಯಾಕಂದ್ರೆ ಇಲ್ಲಿ ಒಂದು ಸಪೋರ್ಟ್ ಇತ್ತು, ಸಪೋರ್ಟ್ ಬ್ರೇಕ್ಔಟ್ ಆಗಲಿಲ್ಲ. ಫಸ್ಟ್ ಕ್ಯಾಂಡಲ್ ಅಲ್ಲಿ ಒಂದು ಮೂವ್ಮೆಂಟ್ ಬಂತು, ಅದಾದ್ಮೇಲೆ ನಂತರ ಅಗೈನ್ ಇಲ್ಲೇನಿದೆ, ನಾನು ಅಂದ್ರೆ ನನ್ನ ಇದ್ರ ಪ್ರಕಾರ, ನನ್ನ ಅನಾಲಿಸಿಸ್ ಪ್ರಕಾರ ನನಗೆ ಈ ಸ್ಟಾಕ್ ಸಿಕ್ತು. ಆ ಸ್ಟಾಕ್ ನ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರಿದಾರೋ, ಟ್ರೇಡರ್ಸ್ ಯಾರಿದಾರೋ ಅವ್ರಿಗೆಲ್ಲ ಶೇರ್ ಮಾಡಿ. ನನ್ನ ಫಾಲೋ ಮಾಡಿದ್ರೆ, ನನ್ನ ಟೆಲಿಗ್ರಾಮ್ ಅಲ್ಲಿ ಕೂಡ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ನ ಕೊಟ್ಟಿದ್ದೀನಿ. ಅದ್ರಲ್ಲಿ ನಾನು ಈಚ್ ಅಂಡ್ ಎವ್ರಿ ಡೇ ನಿಮಗೆ ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಯಾವ ತರ ಸೆಲೆಕ್ಟ್ ಮಾಡಿದ್ರೆ, ಬಿಫೋರ್ ಟೇಕಿಂಗ್ ಎ ಟ್ರೇಡ್ ನಾನು ನಿಮಗೆ ಸ್ಟಾಕ್ ನ ಶೇರ್ ಮಾಡ್ತೀನಿ. ಅದಾದ್ಮೇಲೆ ನಾನು ಶೇರ್ ಮಾಡಿದ್ದು ಎಲ್ಲಿ ಎಂಟ್ರಿ ಇತ್ತು ಅದನ್ನು ಕೂಡ ಶೇರ್ ಮಾಡ್ತೀನಿ, ಯಾವ ತರ ಎಕ್ಸಿಟ್ ಆಯ್ತು ಅದನ್ನು ಕೂಡ ಶೇರ್ ಮಾಡ್ತೀನಿ. ಎವ್ರಿ ಡೇ ನಾನು ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಅದರಿಂದ ನೀವು ಜಾಯಿನ್ ಕೂಡ ಆಗಬಹುದು. ಇದು ಏಂಜಲ್ ಒನ್ ಕೂಡ ಇಲ್ಲೊಂದು ಬ್ರೇಕ್ಔಟ್ ಕೊಡ್ತು ಆನ್ ರೆಸಿಸ್ಟೆನ್ಸ್. ಇಲ್ಲಿದೆ ಈ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿ ಸಪೋರ್ಟ್ ಇತ್ತು, ಬ್ರೇಕ್ಔಟ್ ಆಯ್ತು. ಇದು ರೆಸಿಸ್ಟೆನ್ಸ್, ಸಪೋರ್ಟ್ ಏನಲ್ಲ, ರೆಸಿಸ್ಟೆನ್ಸ್ ಇತ್ತು, ಇದು ಬ್ರೇಕ್ಔಟ್ ಆಯ್ತು. ಬ್ರೇಕ್ಔಟ್ ಆಗಿ ನೆಕ್ಸ್ಟ್ ಸಪೋರ್ಟ್ ಇಲ್ಲಿತ್ತು, ಬಟ್ ನಾನು 1:1 ತಗೊಳ್ಳೋಣ ಅಂದ್ಬಿಟ್ಟು 1:1 ನಾನು ಕೊಟ್ಟಿದ್ದೆ, ಬಟ್ ಟಾರ್ಗೆಟ್ ಅಚೀವ್ ಆಗಿ ಅಗೈನ್ ಫಾಲ್ ಆಗ್ತಿದೆ. ನನ್ನ ಟಾರ್ಗೆಟ್ ಆಲ್ರೆಡಿ ಅಚೀವ್ ಆಗಿದೆ. ಬೆಳಿಗ್ಗೆ 10 ಗಂಟೆಗೆ ನನ್ನ ಟಾರ್ಗೆಟ್ ಅಚೀವ್ ಆಗೋಯ್ತು. ಸೇಮ್ ವೆನ್ ಕಮ್ ಟು SBI ಕೂಡ ಇಲ್ಲಿ ಒಂದು ಮೇಜರ್ ಸಪೋರ್ಟ್ ಇತ್ತು. ಸಪೋರ್ಟ್ ನ ಬ್ರೇಕ್ಔಟ್ ಮಾಡಕ್ ಟ್ರೈ ಮಾಡ್ತು, ಬಟ್ ಆ ಬ್ರೇಕ್ಔಟ್ ಆಗ್ಲಿಲ್ಲ. ತದನಂತರ ಇಮಿಡಿಯೇಟ್ ನಾನೇನ್ ಮಾಡಿದೆ, ಬ್ರೇಕ್ಔಟ್ ಆಗದಲ್ಲೇ ಇರೋದು ನೋಡ್ಕೊಂಡು ಇಲ್ಲಿ ಒಂದು ಎಂಟ್ರಿ ತಗೊಂಡೆ, ಚಿಕ್ಕ ಸ್ಟಾಪ್ ಲಾಸ್ ಇಟ್ಕೊಂಡು
ಆಲ್ಮೋಸ್ಟ್ ನಂದು 0.36% ಇದೆ. ಸೇಮ್ ಎಸ್ ಬಿ ಐ ಬ್ಯಾಂಕ್ ಬಂದು 1:3 ಕೊಟ್ಟಿದೆ. ಏನು ನಂದು ಟಾರ್ಗೆಟ್ ಅಚೀವ್ 1:3 ಅಚೀವ್ ಆಗಿದೆ. ಈವನ್ ಇನ್ ಟೆಕ್ ಎಮ್ ಆಲ್ಸೋ, ಟೆಕ್ ಎಮ್ ಏನಾಯ್ತಂದ್ರೆ ಬೆಳಗ್ಗೆನೆ ಮಾರ್ನಿಂಗ್ ಅಲ್ಲೇ ಫಾಲ್ ಡೌನ್ ಆಯ್ತು, ಅಂದ್ರೆ ಬ್ರೇಕ್ ಡೌನ್ ಆಗಿ ಗ್ಯಾಪ್ ಡೌನ್ ಆಗಿ ಓಪನ್ ಆಯ್ತು. ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಅಗೈನ್ ಗ್ಯಾಪ್ ಡೌನ್ ಒಂದು ಮೀಡಿಯಂ ರೇಂಜ್ ಅಲ್ಲಿ ಪುಲ್ ಔಟ್ ಮಾಡಕ್ ಟ್ರೈ ಮಾಡ್ತು ಮೇಲ್ಗಡೆ ಹೋಗೋದಕ್ಕೆ ಸ್ಟಾಕ್, ಬಟ್ ಹೋಗ್ಲಿಲ್ಲ. ನಾನೇನ್ ಮಾಡಿದೆ, ಸೇಮ್ ಅಗೈನ್ ಇಲ್ಲೊಂದು ಸ್ಟಾಪ್ ಲಾಸ್ ಇಟ್ಬಿಟ್ಟು ಇಲ್ಲಿ ಎಂಟ್ರಿ ತಗೊಂಡೆ. ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಇಮಿಡಿಯೇಟ್ ಒಂದೇ ಸಿಂಗಲ್ ಕ್ಯಾಂಡಲ್ ಅಲ್ಲಿ ನನಗೆ ಟಾರ್ಗೆಟ್ ಹಿಟ್ ಆಯ್ತು. ಇದರಲ್ಲೂ ಕೂಡ ಆಲ್ಮೋಸ್ಟ್ 1:1.68 ಇದೆ. ಇದಿಷ್ಟು ನನ್ನ ಟಾರ್ಗೆಟ್ ಅಚೀವ್ ಆಗಿದೆ. ಈ ಟಾರ್ಗೆಟ್ ನ ಅಚೀವ್ ಮಾಡೋದಕ್ಕೆ ಅಂದ್ರೆ ನಾನೇನು ಜಾಸ್ತಿ ಟೈಮ್ ಕೂಡ ತಗೊಂಡಿಲ್ಲ. ನೋಡಿ, ಎಲ್ಲ ನನ್ನ ಟಾರ್ಗೆಟ್ ಅಚೀವ್ ಆಗಿರೋದು 10 ಗಂಟೆ ಒಳಗಡೆನೆ ಅಚೀವ್ ಆಗಿದೆ. 10 ಗಂಟೆ. ದೆನ್ ಇದು ಕೂಡ ಆಲ್ಮೋಸ್ಟ್ 10ಗೆ ನನ್ನ ಟಾರ್ಗೆಟ್ ಅಚೀವ್ ಆಗೋಗಿದೆ. ಅಂಡ್ ಏಂಜಲ್ ಒನ್ ಕೂಡ 9:55 10ಗೆ ಅಚೀವ್ ಆಗಿದೆ. ಈವನ್ ಇನ್ ಸೋನಾಕಾಮ್ ಆಲ್ಸೋ 10:20ಗೆಲ್ಲ ನನ್ನ ಟಾರ್ಗೆಟ್ ಅಚೀವ್ ಆಗಿದೆ. ಬಟ್ ಇನ್ ಗ್ಲೆನ್ಮಾರ್ಕ್ ಅಲ್ಲಿ ಸೇಮ್ ರೇಂಜ್ ಅಲ್ಲಿ ಅದು ಓಡ್ತಾ ಇದೆ. ದೆನ್ ಗ್ರಾನ್ಯುಯಲ್ಸ್ ನನ್ನ ಎಂಟ್ರಿ ಪಾಯಿಂಟ್ ಇನ್ನ ಟಚ್ ಆಗಿಲ್ಲ, ಇದನ್ನ ಹಂಗೆ ಬಿಟ್ಟಿದ್ದೀನಿ. ಇದಿಷ್ಟು ನಾನು ಟೋಟಲ್ 6 ಸ್ಟಾಕ್ ಸೆಲೆಕ್ಟ್ ಮಾಡಿದ್ದೆ. 6 ಸ್ಟಾಕ್ ಅಲ್ಲಿ 4 ಎಂಟ್ರಿ ತಗೊಂಡು ನನ್ನ ಎಂಟ್ರಿ ಪಾಯಿಂಟ್ ಹಿಟ್ ಆಗಿ ಟಾರ್ಗೆಟ್ ಕೂಡ ಅಚೀವ್ ಆಗಿದೆ. ದೆನ್ ಗ್ಲೆನ್ಮಾರ್ಕ್ ಮಾತ್ರ ನೋಡಿ ಇನ್ನ ನನ್ನ ಎಂಟ್ರಿ ಪಾಯಿಂಟ್ ಅಲ್ಲೇ ಇದೆ. ಇದಿಷ್ಟು ಇವತ್ತಿನ ನಂದು ಟ್ರೇಡ್ ಆಗಿತ್ತು. ಇದನ್ನ ನೀವು ಯಾವ ತರ ಸೆಲೆಕ್ಟ್ ಮಾಡೋದು, ಯಾವ ತರ ಹೇಗೆ ಇಂಟ್ರಾಡೇಗೆ ನೀವು ಈಚ್ ಅಂಡ್ ಎವ್ರಿ ಡೇ ಸ್ಟಾಕ್ ನ ಯಾವ ತರ ಸೆಲೆಕ್ಟ್ ಮಾಡೋದು ಅಂತ ತಿಳ್ಕೊಬೇಕಂದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ನ ಫಾಲೋ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಆಗಿ. ಮೇನ್ಲಿ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ, ಯಾಕಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಎವ್ರಿ ಡೇ ನಿಮಗೆ ಸ್ಟಾಕ್ ಸೆಲೆಕ್ಷನ್, ಯಾವ ಸ್ಟಾಕ್ ಸೆಲೆಕ್ಟ್ ಮಾಡಬೇಕು, ಇಫ್ ಇನ್ ಕೇಸ್ ನೀವು ಬಿಸಿ ಇದ್ರೂ ಕೂಡ ನಾನು ಎವ್ರಿ ಡೇ ಸ್ಟಾಕ್ ನ 9 to 9:30 ಒಳಗಡೆ ನಿಮ್ಗೆ ಶೇರ್ ಮಾಡ್ತೀನಿ. ಅದು ಯಾವ ತರ ಮೂವ್ಮೆಂಟ್ ಆಗುತ್ತೆ, ಯಾವ ತರ ನಿಮ್ಗೆ ಅಲ್ಲಿ ಎಂಟ್ರಿ ತಗೋಬೇಕು, ಯಾವ ತರ ಎಕ್ಸಿಟ್ ತಗೋಬೇಕು, ಅದನ್ನ ಕಂಪ್ಲೀಟ್ ಆಗಿ ಶೇರ್ ಮಾಡ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ, ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.